ಯೆಹೋಶುವ ಅಧ್ಯಾಯ 6. ಯೆರಿಕೋವಿನವರು ಇಸ್ರಾಯೇಲ್ಯರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರೂ ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನೂ ಅದರ ಅರಸನನ್ನೂ ಯುದ್ಧವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನೂ ನೆಟ್ಟಗೆ ಒಳನುಗ್ಗಬಹುದು ಎಂದು ಹೇಳಿದನು. ಆಗ ನೂನನ ಮಗನಾದ ಯೆಹೋಶುವನು ಯಾಜಕರನ್ನು ಕರೆದು ಅವರಿಗೆ, ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಹೋಗಿರಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಯೆಹೋವನ ಮಂಜೂಷದ ಮುಂದೆ ನಡೆಯಲಿ ಅಂದನು. ಮತ್ತು ಅವನು ಜನರಿಗೆ, ಹೋಗಿ ಪಟ್ಟಣವನ್ನು ಸುತ್ತಿರಿ. ಯುದ್ಧ ಸನ್ನದ್ಧರೆಲ್ಲರೂ ಯೆಹೋವನ ಮಂಜೂಷದ ಮುಂದೆ ಹೋಗಲಿ ಎಂದು ಹೇಳಿದನು. ಯೆಹೋಶುವನು ಆಜ್ಞಾಪಿಸಿದಂತೆಯೇ 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಊದುತ್ತಾ ಯೆಹೋವನ ಮುಂದೆ ನಡೆದರು. ಯೆಹೋವನ ಒಡಂಬಡಿಕೆಯ ಮಂಜೂಷವು ಅವರ ಹಿಂದೆ ಹೋಯಿತು. ಯುದ್ಧ ಸನ್ನದ್ಧರಾದವರು ಕೊಂಬುಗಳನ್ನು ಊದುತ್ತಿದ್ದ ಯಾಜಕರ ಮುಂದೆ ಇದ್ದರು. ಹಿಂದಣ ದಳವು ಮಂಜೂಷದ ಹಿಂದಿತ್ತು. ಕೊಂಬುಗಳನ್ನು ಊದುತ್ತಲೇ ಹೋಗುತ್ತಿದ್ದರು. ಯೆಹೋಶುವನು ಜನರಿಗೆ, ನೀವು ಈಗ ಆರ್ಭಟಿಸಬಾರದು. ನಿಮ್ಮ ಧ್ವನಿಯು ಕೇಳಿಸದಿರಲಿ. ನಿಮ್ಮ ಬಾಯಿಂದ ಒಂದು ಮಾತಾದರೂ ಹೊರಡದಿರಲಿ. ಆರ್ಭಟಿಸಿರೆಂದು ನಾನು ಹೇಳುವ ದಿವಸದಲ್ಲಿ ಮಾತ್ರ ಆರ್ಭಟಿಸಿರಿ ಎಂದು ಆಜ್ಞಾಪಿಸಿದನು. ಅವನು ಯೆಹೋವನ ಮಂಜೂಷವನ್ನು 1 ಸಾರಿ ಪಟ್ಟಣವನ್ನು ಸುತ್ತಿಸಿದ ಮೇಲೆ ಅವರು ತಿರುಗಿ ಪಾಳೆಯಕ್ಕೆ ಬಂದು ರಾತ್ರಿ ಕಳೆದರು. ಯೆಹೋಶುವನು ಬೆಳಿಗ್ಗೆ ಎದ್ದನು. ಯಾಜಕರು ಯೆಹೋವನ ಮಂಜೂಷವನ್ನು ಹೊತ್ತುಕೊಂಡು ಹೊರಟರು. 7 ಮಂದಿ ಯಾಜಕರು ಕೊಂಬುಗಳನ್ನು ಊದುತ್ತಾ ಯೆಹೋವನ ಮಂಜೂಷದ ಮುಂದೆ ನಡೆದರು. ಯುದ್ಧ ಸನ್ನದ್ಧರು ಅವರ ಮುಂದಿದ್ದರು. ಹಿಂದಣ ದಳವು ಯೆಹೋವನ ಮಂಜೂಷದ ಹಿಂದಿತ್ತು. ಕೊಂಬುಗಳನ್ನು ಊದುತ್ತಲೇ ಹೋಗುತ್ತಿದ್ದರು. ಹೀಗೆ 2ನೆಯ ದಿನದಲ್ಲಿಯೂ ಪಟ್ಟಣವನ್ನು ಸುತ್ತಿ ಪಾಳೆಯಕ್ಕೆ ಹಿಂದಿರುಗಿದರು. 6 ದಿವಸ ಈ ಪ್ರಕಾರ ಮಾಡಿದರು. 7ನೆಯ ದಿನದಲ್ಲಿ ಅವರು ಸೂರ್ಯೋದಯವಾಗುತ್ತಲೇ ಎದ್ದು ಅದೇ ಕ್ರಮದಲ್ಲಿ ಪಟ್ಟಣವನ್ನು 7 ಸಾರಿ ಸುತ್ತಿದರು. ಈ ದಿವಸದಲ್ಲಿ ಮಾತ್ರ ಅದನ್ನು 7 ಸಾರಿ ಸುತ್ತಿದರು. 7ನೆಯ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಯೆಹೋಶುವನು ಜನರಿಗೆ, ಆರ್ಭಟಿಸಿರಿ, ಯೆಹೋವನು ನಿಮಗೆ ಈ ಪಟ್ಟಣವನ್ನು ಕೊಟ್ಟಿದ್ದಾನೆ. ಇದು ಇದರಲ್ಲಿರುವುದೆಲ್ಲವೂ ಕೇವಲ ಯೆಹೋವನ ಸೊತ್ತೇ ಎಂದು ತಿಳಿಯಿರಿ. ಸೂಳೆಯಾದ ರಾಹಾಬಳು ಅವಳ ಸಂಗಡ ಮನೆಯಲ್ಲಿರುವವರೆಲ್ಲರೂ ಉಳಿಯಲಿ. ನಾವು ಕಳುಹಿಸಿದ ದೂತರನ್ನು ಅವಳು ಅಡಗಿಸಿಟ್ಟಳಲ್ಲ. ನೀವಾದರೂ ಯೆಹೋವನಿಗೆ ಮೀಸಲಾದ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದಿರಬೇಕು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ಇಸ್ರಾಯೇಲ್ಯರ ಪಾಳೆಯವು ಶಾಪಕ್ಕೆ ಗುರಿಯಾಗಿ ಕೆಟ್ಟೀತು. ಎಲ್ಲ ಬೆಳ್ಳಿ ಬಂಗಾರವು, ತಾಮ್ರ ಕಬ್ಬಿಣಗಳ ಪಾತ್ರೆಗಳು ಯೆಹೋವನ ಮೀಸಲಾಗಿದ್ದು ಆತನ ಭಂಡಾರಕ್ಕೆ ಸೇರತಕ್ಕವುಗಳು ಅಂದನು. ಕೂಡಲೇ ಜನರ ಆರ್ಭಟವೂ ಕೊಂಬುಗಳ ಧ್ವನಿಯೂ ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನೂ ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು. ಅದು ಅವರಿಗೆ ಸ್ವಾಧೀನವಾಯಿತು. ಅವರು ಪಟ್ಟಣದಲ್ಲಿದ್ದ ಗಂಡಸರನ್ನು, ಹೆಂಗಸರನ್ನು, ಹುಡುಗರನ್ನು, ಮುದುಕರನ್ನು, ದನ, ಕುರಿ, ಕತ್ತೆಗಳನ್ನು ನಿಶ್ಶೇಷವಾಗಿ ಕತ್ತಿಯಿಂದ ಸಂಹರಿಸಿಬಿಟ್ಟರು. ಯೆಹೋಶುವನು ದೇಶವನ್ನು ಸಂಚರಿಸಿ ನೋಡಿದ್ದ 2 ಮನುಷ್ಯರಿಗೆ, ನೀವು ಆ ಸೂಳೆಯ ಮನೆಗೆ ಹೋಗಿ ಅವಳಿಗೆ ಪ್ರಮಾಣ ಮಾಡಿದಂತೆ ಅವಳನ್ನೂ ಅವಳಿಗಿರುವುದೆಲ್ಲವನ್ನೂ ಹೊರಗೆ ತೆಗೆದುಕೊಂಡು ಬನ್ನಿರಿ ಎಂದು ಹೇಳಲು, ಆ ಯವನಸ್ಥರು ಹೋಗಿ ರಾಹಾಬಳನ್ನೂ ಅವಳ ತಂದೆ ತಾಯಿಗಳನ್ನು, ಸಹೋದರರನ್ನು, ಅವಳಿಗಿರುವುದೆಲ್ಲವನ್ನೂ, ಅವಳ ಗೋತ್ರದ ಎಲ್ಲ ಜನರನ್ನು ತಂದು ಇಸ್ರಾಯೇಲ್ಯರ ಪಾಳೆಯದ ಹೊರಗೆ ಇಟ್ಟರು. ಇಸ್ರಾಯೇಲ್ಯರು ಪಟ್ಟಣವನ್ನು ಅದರಲ್ಲಿರುವುದೆಲ್ಲವನ್ನೂ ಬೆಂಕಿಯಿಂದ ಸುಟ್ಟರು. ಆದರೆ ಬೆಳ್ಳಿ ಬಂಗಾರವನ್ನು, ತಾಮ್ರ ಕಬ್ಬಿಣಗಳ ಪಾತ್ರೆಗಳನ್ನು ಯೆಹೋವನ ಆಲಯದ ಭಂಡಾರಕ್ಕೆ ಕೊಟ್ಟರು. ಸೂಳೆಯಾದ ರಾಹಾಬಳು ಯೆರಿಕೋ ಪಟ್ಟಣವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದ ಯೆಹೋಶುವನ ದೂತರನ್ನು ಅಡಗಿಸಿಟ್ಟದ್ದರಿಂದ ಅವನು ಅವಳನ್ನೂ ಅವಳ ತಂದೆಯ ಮನೆಯವರನ್ನು ಅವಳಿಗಿರುವುದೆಲ್ಲವನ್ನೂ ಉಳಿಸಿದನು. ಅವಳು ಇಂದಿನವರೆಗೂ ಇಸ್ರಾಯೇಲ್ಯರಲ್ಲಿ ವಾಸವಾಗಿದ್ದಾಳೆ. ಅದೇ ಸಮಯದಲ್ಲಿ ಯೆಹೋಶುವನು ಇಸ್ರಾಯೇಲ್ಯರಿಂದ ಪ್ರಮಾಣ ಮಾಡಿಸಿ ಅವರಿಗೆ, ಈ ಯೆರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಚ್ಚುವ ಮನುಷ್ಯನು ಯೆಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಿರಲಿ.
ಅಂಥವನು ಅದಕ್ಕೆ ಅಸ್ತಿವಾರ ಹಾಕುವಾಗ ತನ್ನ ಹಿರೀ ಮಗನನ್ನು, ಬಾಗಿಲುಗಳನ್ನಿಡುವಾಗ ಕಿರಿಮಗನನ್ನು ಕಳೆದುಕೊಳ್ಳಲಿ ಎಂದು ಹೇಳಿದನು. ಯೆಹೋವನು ಯೆಹೋಶುವನ ಸಂಗಡ ಇದ್ದದರಿಂದ ಅವನು ದೇಶದಲ್ಲೆಲ್ಲ ಕೀರ್ತಿಗೊಂಡನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ, ದ ಬುಕ್ ಆಫ್ ಜಾಶುವಾ, ಚಾಪ್ಟರ್ 6, 6ನೇ ಅಧ್ಯಾಯ. 5ನೇ ಅಧ್ಯಾಯದಲ್ಲಿ ನಡೆದಂಥ ಆ ಘಟನೆ ವಿಚಿತ್ರವಾದದ್ದು ಮತ್ತು ಕುತೂಹಲಕಾರಿಯಾದದ್ದು. ಯೆಹೋಶುವನಿಗೆ ಕೆಲವು ಸಂಗತಿಗಳು ಪ್ರಥಮ ಬಾರಿಯಾಗಿ ಆದಂಥ ಕೆಲವು ಅನುಭವಗಳು. ಅದರಲ್ಲಿ ಒಂದು ಏನಂತ ಹೇಳಿದರೆ, ದೇವರು ಇಸ್ರಾಯೇಲರಲ್ಲಿ ಪುರುಷರೆಲ್ಲರಿಗೂ ಸುನ್ನತಿಯನ್ನು ಮಾಡಿಸಬೇಕು ಎಂಬುದಾಗಿ ಆಜ್ಞಾಪಿಸ್ತಾನೆ. ಯಾಕಂತೇಳಿದರೆ ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ಹತ್ರ ಯೋರ್ದನ್ ಹೊಳೆಯನ್ನು ದಾಟಿ ನೇನು ಅವರು ಯೆರಿಕೋವನ್ನು ವಶಪಡಿಸಿಕೊಳ್ಬೇಕಂತ ಇರುವಂಥ ವೇಳೆಯಲ್ಲಿ ದೇವರು ಯೆಹೋಶುವನಿಗೆ ಗಂಡಸರೆಲ್ಲರಿಗೂ ಆ ಸುನ್ನತಿ ಎಂಬ ಒಂದು ಪದ್ಧತಿಯನ್ನು, ನಿಯಮವನ್ನು, ಒಡಂಬಡಿಕೆಯನ್ನು ಸೂಚಿಸುವಂಥ ಆ ಒಂದು ಬಾಹ್ಯಾಚಾರದ ಕಾರ್ಯವನ್ನು ಮಾಡಬೇಕಂತೇಳ್ಬಿಟ್ಟು ಆಜ್ಞಾಪಿಸ್ತಾರೆ. ಯಾಕಂತ ಹೇಳಿದರೆ, ಈಗಾಗಲೇ ಸುನ್ನತಿ ಮಾಡಿಸಿಕೊಂಡಂಥ ಸುಮಾರು 6 ಲಕ್ಷಕ್ಕಿಂತಲೂ ಹೆಚ್ಚು ಜನರು, ಪುರುಷರು ಮಾತ್ರ ಅವರು ಒಂದು ವೇಳೆ 6 ಪ್ಲಸ್ ಇನ್ನೊಂದು 6 ಜನರು, 6 ಲಕ್ಷ ಜನರು, 6 ಲಕ್ಷ ಸೈನಿಕರು, 6 ಲಕ್ಷ ಗಂಡಸರು, ಸುಮಾರು ಒಂದು 12 ಅಥವಾ 20 ಲಕ್ಷ ಜನರಿಗೆ ಸುನ್ನತಿ ಆಗಿತ್ತು. ಅವರು ಬಂದಿದ್ದರು ಹೊರಗೆ. ಆ ಮಾರ್ಗವಾಗಿ 40 ವರ್ಷಗಳು ಅವರು ಬಂದಾಗ ಗೊಣಗುಟ್ಟಿದ್ದರಿಂದ, ದೇವರಿಗೆ ತಿರುಗಿ ಬಿದ್ದದರಿಂದ ಅವರು ಆ 40 ವರ್ಷಗಳಲ್ಲಿ ಅವರೆಲ್ಲರೂ ಸತ್ತು ಹೋಗಿದ್ರು. ಯಾಕಂದರೆ ಅವರು ಪ್ರವೇಶಿಸದೆ ಹೋಗುವಂತೆ ತಾವೇ ಆ ಒಂದು ನಕಾರಾತ್ಮಕವಾದ ಹೇಳಿಕೆಯನ್ನು ಹೇಳಿಕೊಂಡಿದ್ದರು. ಆ ದೇವರು 14ನೇ ಅಧ್ಯಾಯ ಅರಣ್ಯಕಾಂಡ 28ನೇ ವಚನದಲ್ಲಿ ದೇವರು ಅವರ ಗೊಣಗುಟ್ಟಿಕೆಯನ್ನು ಕೇಳಿಸ್ಕೊಂಡು, ಆಯಿತು, ನಿಮ್ಮ ಗೊಣಗುಟ್ಟುವಿಕೆಗೆ ಉತ್ತರ ನಾನು ಕೊಡ್ತೇನೆ, ನನ್ನ ಜೀವದಾಣಿ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಕೂಡ ಕಾನಾನ್ ದೇಶಕ್ಕೆ ಸೇರದೆ ಮರುಭೂಮಿಯಲ್ಲಿಯೇ ಅವರು ಮೃತಪಟ್ಟಿದ್ದರು. ದಿನಕ್ಕೆ ಒಂದು 300 ಶವ ಸಂಸ್ಕಾರಗಳು ಎಂಬುದಾಗಿ ಹೇಳೋಣ, ಅಥವಾ ಆ ದಿನಕ್ಕೆ ಒಂದು 300 ಕೂಸುಗಳು ಹುಟ್ಟುತ್ತಾ ಇದ್ದವು, ಜನಿಸುತ್ತಿದ್ದವು. ಅವುಗಳಲ್ಲಿ ಗಂಡು ಮಕ್ಕಳಿಗೆ ಸುನ್ನತಿ ಮಾಡಿಸಿರಲಿಲ್ಲ. ಆದ ಕಾರಣ ಸುಮಾರು 20 ಲಕ್ಷ ಜನರು, ಅಥವಾ ಹತ್ತಿರ 20 ಲಕ್ಷ ಜನರಲ್ಲಿ, ಅಥವಾ 15 ಲಕ್ಷ ಅಂತಾದರೂ ಹೇಳೋಣ, ಅವರಲ್ಲಿ ಸುನ್ನತಿ ಮಾಡಿಸಿಕೊಂಡಿರಲಿಲ್ಲ. ಆದ ಕಾರಣ ದೇವರು ಯೆಹೋಶುವನ ಮುಖಾಂತರವಾಗಿ ಸುನ್ನತಿ ಮಾಡಂತ ಹೇಳಿದಾಗ ಅದನ್ನು ಮಾಡ್ತಾನೆ. ಈ ಹೊಸ ನಾಯಕನಿಗೆ ಹೊಸ ಒಂದು ಅನುಭವ ಅದಾಗಿತ್ತು. ಮೋಶೆ ಮಾಡದಂಥದ್ದನ್ನು ಈತನು ಮಾಡಬೇಕಾಗಿತ್ತು, ಮಾಡಿದನು. ಆ ರೀತಿಯಾಗಿ ಮಾಡಿದ ನಂತರ ಏನಾಯಿತು? ಅದು ಇಸ್ರಾಯೇಲರ ಪ್ರಕಾರ ಮೊದಲನೇ ತಿಂಗಳಿನ 14ನೇ ದಿನದ ಸಾಯಂಕಾಲ ಆಗಿತ್ತು. ಅವರು ಯೆರಿಕೋವಿನ ಬಯಲಿನಲ್ಲಿ, ಆ ಹತ್ತಿರ ಇನ್ನು ಯೆರಿಕೋ ಹತ್ತಿರದಲ್ಲಿನೇ, ಆ ಯೆರಿಕೋ ಎಂಬುದಾಗಿ ಹೇಳುವ ಆ ಹೆಸರಿನ ಅರ್ಥ ಏನಂದರೆ ಸುಗಂಧ, ಸುವಾಸನೆ, ಪರಿಮಳ ಎಂಬಂಥ ಅರ್ಥವನ್ನು ಕೊಡುವಂಥ ಒಂದು ಅರ್ಥ. ಅಂಥ ಒಂದು ಸ್ಥಳದ ಮುಂದೆ ಅವರು ವಶಪಡಿಸಿಕೊಳ್ಳುವುದಕ್ಕೆ ಮುಂಚಿತವಾಗಿ ಬಯಲಿನಲ್ಲಿದ್ದುಕೊಂಡು ಮೊದಲನೇ ತಿಂಗಳಿನ 14ನೇ ತಾರೀಕು ಅವರು ಪಸ್ಕ ಹಬ್ಬವನ್ನು ಬಹಿರಂಗವಾಗಿ ಆಚರಿಸಿದರು, ಉತ್ಸಾಹ ಮಾಡಿದರು, ಸಂತೋಷಪಟ್ಟರು. ಮೊದಲನೇ ತಿಂಗಳಿನ 15ನೇ ದಿನ
ಏನಾಯಿತು ವಿಚಿತ್ರ, ಅಂದಿನಿಂದ ಮನ್ನಾ ನಿಂತು ಹೋಯಿತು. ಅಷ್ಟು ಕಾಲ ಹತ್ರ ಸುಮಾರು 40 ವರ್ಷಗಳು ಅವರಿಗೆ ಮನ್ನಾ ಸಿಗ್ತಿತ್ತು. ದೇವರು ಮನ್ನವನ್ನು ವರ್ಷಿಸ್ತಿದ್ದನು. ಮನ್ನದ ಪ್ಯಾಕೆಟ್ ಪರಲೋಕದಿಂದ ದೇವರು ಭೂಲೋಕದಲ್ಲಿರುವಂಥ ತನ್ನ ಜನರಿಗೆ ಸುಮಾರು 30-40 ಲಕ್ಷ ಜನರಿಗೆ, ಯಾಕೆ 30-40 ಲಕ್ಷ ಅಂತ ಹೇಳ್ತೀನಿ ಅಂದರೆ, ಅವರು ಬಂದಾಗ ಸುಮಾರು 30 ಲಕ್ಷ ಜನರಾಗಿದ್ದರು. ಹತ್ತಿರ ಮರುಭೂಮಿಯಲ್ಲಿ ಸುಮಾರು 30 ಲಕ್ಷ ಜನ ಸತ್ತು ಹೋದರು. ಅದಾದ ನಂತರ ಹೊಸ ತಲೆಮಾರುಗಳು ಒಂದು 30 ಲಕ್ಷ ಜನರು ಅವರು ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಿದರು, ಮಕ್ಕಳನ್ನು ಒಳಗೊಂಡು. ಆ ರೀತಿಯಾಗಿರುವಂಥ ವೇಳೆಯಲ್ಲಿ ಮನ್ನಾ ನಿಂತು ಹೋಯಿತು. ಒಂದು ವೇಳೆ ಕೆಲವರಿಗೆ ಗಾಬರಿ ಆಗಿರ್ಬೋದೇನೋ, ಏನಿದು ಮೊದಲನೇ ತಿಂಗಳು 15ನೇ ತಾರೀಕು, ಚರಿತ್ರೆಯಲ್ಲಿ ಭಾಳ ಒಂದು ನೆನಪಿನಲ್ಲಿಡುವಂಥ ದಿನ, ಇವತ್ತಿನಿಂದ ನಮ್ಗೆ ಊಟ ಇಲ್ಲ, ಇವತ್ತಿನಿಂದ ನಮ್ಗೆ ಮನ್ನಾ ಇಲ್ಲ ಎಂಬಂಥ ಒಂದು ಅನುಭವ, ಭಯ, ಯೋಚನೆ, ಚಿಂತೆ ಕೆಲವರಿಗೆ ಬಂದಿರಬಹುದು. ಆ ದೇಶದ ಹುಟ್ಟುವಳಿಯನ್ನು ಊಟ ಮಾಡಿದ ಮರುದಿವಸವೇ ಮನ್ನವು ನಿಂತು ಹೋಯಿತು. ಅದು ಅವರಿಗೆ ತಿರುಗಿ ಸಿಕ್ಕಲೇ ಇಲ್ಲ, ಮತ್ತೆ ಮನ್ನಾ ಸಿಕ್ಕಲೇ ಇಲ್ಲ. ಆದರೆ ನಾನೇ ಪರಲೋಕದಿಂದ ಬಂದ ಮನ್ನಾ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಹೇಳುವ ತನಕ ಆ ಮನ್ನಾ ಸಿಕ್ಕಲೇ ಇಲ್ಲ. ನೀವು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯದಿದ್ದರೆ, ಅಂದರೆ ಸಾಂಕೇತಿಕವಾಗಿ ನಿಮಗೆ ಜೀವ ಇಲ್ಲ ಎಂಬುದಾಗಿ ಹೇಳಿದರು. ಸಾಂಕೇತಿಕವಾಗಿ ಆ ಮಾತನ್ನು ಅವರು ಅಕ್ಷರಿಕವಾಗಿ ತಗೊಂಡ್ರು, ಸಾಂಕೇತಿಕವಾಗಿ ತಗೊಳ್ಳಲಿಲ್ಲ, ಆತ್ಮಿಕವಾಗಿ ತಗೊಳ್ಳಲಿಲ್ಲ, ಅಕ್ಷರಿಕವಾಗಿ ತೆಗೆದುಕೊಂಡ್ರು. ಅಂದಿನಿಂದ ಅನೇಕರು ಯೋಹಾನ 6:60 ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳ್ತಾರಂತ ಹೇಳ್ಬಿಟ್ಟು 6ನೇ ಅಧ್ಯಾಯ 66ನೇ ವಚನ ಯೋಹಾನ್ ಸುವಾರ್ತೆ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಇದೆ. ಸರಿ, ಇಸ್ರಾಯೇಲ್ರು ಆ ವರ್ಷದಲ್ಲೆಲ್ಲ ಹೇಗೆ ಜೀವಿಸಿದರು ಎಂಬ ಪ್ರಶ್ನೆಗೆ ಉತ್ತರ, ಕಾನಾನ್ ದೇಶದ ಉತ್ಪನ್ನವನ್ನು ಅವರು ಅನುಭವಿಸುತ್ತಿದ್ದರು. ದೇವರು ಅಲ್ಲಿ ಕೂಡ ಪೋಷಣೆ ಮಾಡಿದನು. ಆವಾಗ ಒಂದು ದರ್ಶನವಾಯಿತು. ಒಬ್ಬ ದರ್ಶನ, ಆತನಿಗೆ ಒಬ್ಬ ವ್ಯಕ್ತಿ ಕತ್ತಿಯನ್ನು ಹಿಡಿದುಕೊಂಡು ನಿಂತಿರುವುದನ್ನು ಯೆಹೋಶುವನು ಕಾಣ್ತಾನೆ. ನೀನು ನಮ್ಮ ಕಡೆನಾ ಶತ್ರುಗಳ ಕಡೆನಾ ಎಂಬುದಾಗಿ ಹೇಳುವಾಗ, ನಾನು ಅಂಥವನಲ್ಲ, ಯೆಹೋವನ ಸೇನಾಪತಿಯು ಎಂಬುದಾಗಿ ಆತನು ಹೇಳ್ತಾನೆ. ಸ್ವಾಮಿಯವರು ತಮ್ಮ ಸೇವಕನಿಗೆ ಏನು ಆಜ್ಞಾಪಿಸಬೇಕಂತಿದ್ದೀರಿ ಅನ್ನಲು ಯೆಹೋವನ ಸೇನಾಧಿಪತಿಯು ನಿನ್ನ ಕಾಲಿನಿಂದ ಕೆರಗಳನ್ನು ತೆಗೆದು ಹಾಕು ಎಂಬುದಾಗಿ ಅಷ್ಟೇ ಮಾತಾಡ್ತಾನೆ. ಹಾಗಾದರೆ ನೀನು ನಿನ್ನ ಶುದ್ಧತೆಯನ್ನು ಕಾಪಾಡ್ಕೋ ಅಷ್ಟೇ. ನೀನು ಹೇಳಿದ ಹಾಗೆಯೇ 3ನೇ ಅಧ್ಯಾಯ 5ನೇ ವಚನದಲ್ಲಿ ಯೆಹೋಶುವನ ಒಂದು ಮಾತು ಹೇಳ್ತಾನೆ, 3:5 ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮಗೋಸ್ಕರವಾಗಿ ಅದ್ಭುತವನ್ನು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಯೆಹೋಶುವನು ಹೇಳಿದ್ದನ್ನೇ ಈ ಸೇನಾಪತಿಯು, ಯೆಹೋವನ ಸೇನಾಪತಿಯು ಅಥವಾ ಈತನು ಯೇಸು ಕ್ರಿಸ್ತನು ತಾನೇ ಆ ರೀತಿಯಾಗಿ ಬಂದು ಯೆಹೋಶುವನಿಗೆ ಕಾಣಿಸಿಕೊಂಡು, ಯೆಹೋಶುವನಂದರೆ ಯೆಹೋವನು ರಕ್ಷಿಸಿದನು. ಯೇಸು ಅಂತ ಹೇಳಿದರೆ ಯೆಹೋವನು ರಕ್ಷಿಸಿದನು. ಯೇಸು ಯೆಹೋವನು ರಕ್ಷಿಸುವನು ಅಥವಾ ಯೆಹೋಶುವನು ಯೇಸು ಎರಡು ಅರ್ಥದಲ್ಲಿ ಒಂದೇ. ಯೆಹೋಶುವನು ಇಬ್ರಿಯ ಪದ, ಯೇಸು ಗ್ರೀಕ ಪದ. ಆದ ಕಾರಣ ಬಹುಶಃ ಈ ರೀತಿಯಾಗಿ ಇದನ್ನು ತೆಗೆದುಕೊಳ್ಬೋದು. ಇಬ್ಬರು ಯೆಹೋಶುವರು ಸಂಧಿಸುವಂಥದ್ದು. ಹಳೆ ಒಡಂಬಡಿಕೆಯ ಯೆಹೋಶುವನು, ಹೊಸ ಒಡಂಬಡಿಕೆಯ ಯೆಹೋಶುವ, ನಮ್ಮ ಕರ್ತನಾದ ಯೇಸು ಯೆಹೋವನ ಸೇನಾಪತಿಯಾಗಿ ಬಂದಾಗ ಸ್ವಾಮಿಯವರು, ಯೆಹೋಶುವನು ಸ್ವಾಮಿಯವರು ತಮ್ಮ ಸೇವಕನಿಗೆ ಎಂಬುದಾಗಿ
ಹೇಳುವಂಥ ಒಂದು ನಮ್ರತೆ ದೃಶ್ಯವನ್ನು ನಾವು ಗಮನಿಸ್ಬೋದು. ನಿನ್ನ ಕಾಲಿನಿಂದ ಕೆರೆಗಳನ್ನು ತೆಗೆದುಹಾಕಂತ ಹೇಳಿದಾಗ, ಹೌದು, ನೀನು ಶುದ್ಧತ್ವವನ್ನು ಕಾಪಾಡ್ಕೋ, ನಾಳೆ ದಿವಸ ನೀನು ಅದ್ಭುತವನ್ನು ಕಾಣ್ತೀಯ. 6ನೇ ಅಧ್ಯಾಯದಲ್ಲಿ ಎರಿಕೋವಿನ ಒಂದು ಗೋಡೆಯ ಬೀಳುವಿಕೆಯ ಒಂದು ಅದ್ಭುತ ಅಂತ ಹೇಳ್ಬಿಟ್ಟು 6ನೇ ಅಧ್ಯಾಯ ನಾವು ಇವತ್ತು ನೋಡಿಕೊಳ್ಳಿಕ್ಕಿದ್ದೇವೆ. 6ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ಎರಿಕೋವಿನಲ್ಲಿ ನಡೆದಂಥ ಒಂದು ಘಟನೆ. ಈಗಾಗಲೇ ಎರಿಕೋವಿನವರು ಹೆದರು ಬಿಟ್ಟಿದ್ದರು. 2ನೇ ವಚನ 6:2 ಯೆಹೋಶುವನ ಗ್ರಂಥ. ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಎರಿಕೋವನ್ನು, ಅದರ ಅರಸನನ್ನು, ಯುದ್ಧವೀರರನ್ನು 3, ಎರಿಕೋ, ಅದರ ಅರಸನು, ಯುದ್ಧವೀರನನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಇನ್ನೂ ಒಪ್ಪಿಸಲಿಲ್ಲ. ದೇವರು ವಿಶ್ವಾಸದಿಂದ ವಿಶ್ವಾಸದಿಂದ ಮಾತಾಡುವಾಗ, ವಿಶ್ವಾಸದಿಂದ ಮಾತನ್ನು ಹೇಳುವಾಗ ದೇವರ ಪ್ರತಿ ಮಾತಿನಲ್ಲಿ ವಿಶ್ವಾಸ ಅಡಕವಾಗಿದೆ. ದೇರ್ ಈಸ್ ಎ ಫೇತ್ ದಟ್ ಈಸ್ ಎನ್ವೆಲಪ್ಡ್ ಇನ್ ಎವ್ರಿ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಆ ಒಂದು ಪಾತ್ರೆ ಇದ್ದ ಹಾಗೆ, ಅದರಲ್ಲಿ ದೇವರ ನಂಬಿಕೆ ಅಥವಾ ದೇವರ ನಂಬಿಕೆ ಎಂಬ ಪಾತ್ರೆಯಲ್ಲಿ ದೇವರ ವಾಕ್ಯ ಅಂತ ನಾವು ತಗೊಳ್ಳೋಣ. ಆ ರೀತಿಯಾಗಿ ದೇವರು ನಂಬಿಕೆ ಮಾತುಗಳನ್ನು ಯೆಹೋಶುವನಿಗೆ ಹೇಳಿದಾಗ, ಅವರು ಒಂದು ಅಸೈನ್ಮೆಂಟ್, ಒಂದು ಕೆಲಸ ಮಾಡಬೇಕಾದೇನಂತ ಹೇಳಿದ್ರೆ, 6 ದಿನಗಳವರೆಗೆ ಎಲ್ಲ ಸೈನಿಕರು ಒಂದು ಸಾರಿ ಸುತ್ತಬೇಕು ಎರಿಕೋ ಪಟ್ಟಣವನ್ನು. ದೊಡ್ಡ ದೊಡ್ಡ ಗೋಡೆಗಳು, ಆ ಗೋಡೆಗಳ ಮೇಲೆ ಎಷ್ಟೋ ಜನರು ನಡೀತಿದ್ರಂತೆ. ರಥಗಳು ಕೂಡ ಬಹುಶಃ ಹೋಗ್ತಾ ಇದ್ದವು. ದೊಡ್ಡ ದೊಡ್ಡ ಗೋಡೆ, ಅದು ಬೀಳೋ ಚಾನ್ಸೇ ಇಲ್ಲ ಅಂಥ ಒಂದು ಗೋಡೆಯ ಸುತ್ತಲೂ, ಗೋಡೆ ಒಳಗೆ ಪಟ್ಟಣವಿತ್ತು. ಗೋಡೆ ಸುತ್ತಲೂ ಆ ಊರು ಒಳಗೆ, ಪಟ್ಟಣ ಒಳಗೆ, ಆ ಪಟ್ಟಣದ ಸುತ್ತಲೂ ಗೋಡೆ ಮತ್ತು ಆ ಗೋಡೆಯ ಹೊರಗೆ ಇನ್ನೊಂದು ಸರ್ಕಲು. ಅದರಲ್ಲಿ ಇಸ್ರಾಯೇಲರು ಸುಮಾರು ಹತ್ತಿರ 30 ಲಕ್ಷ ಜನರು, 20ರಿಂದ 30 ಲಕ್ಷ ಜನರು ಸುತ್ತಾಡ್ತಾ ಇದ್ದಾರೆ. ಹೌದು, ಯಾಜಕರು ಮುಂದೆ ಇದ್ದಾರೆ. ಹೌದು, 2.5 ಗೋತ್ರದವರು ಕೂಡ ಇದ್ದಾರೆ. ಅವರೇ ಸುಮಾರು 40,000 ಸೈನಿಕರಿದ್ರಲ್ಲ, ಅವರೆಲ್ಲರೂ ಕೂಡ ಸುತ್ತಾಡಿಕೊಂಡು ಇರುವಾಗ, ಮೊದಲನೇ ದಿವಸ ಒಂದು ಸಾರಿ, 2ನೇ ದಿವಸ ಒಂದು ಸಾರಿ, 3ನೇ ದಿವಸ ಒಂದು ಸಾರಿ, 4ನೇ ದಿವಸ ಒಂದು ಸಾರಿ, 5ನೇ ದಿವಸ ಒಂದು ಸಾರಿ, 6ನೇ ದಿವಸ ಒಂದು ಸಾರಿ ಆ ಎರಿಕೋ ಗೋಡೆಯನ್ನು ಸುತ್ತಲೂ ನಡೆದರು. 7ನೇ ದಿವಸ 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ನಡಿಬೇಕು. ಆದರೆ ಯೆಹೋಶುವನು ಹೇಳಿದಾಗ 7ನೇ ಸಾರಿ ಯಾಜಕರು ಆ ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯನ್ನು ಕೇಳಿ ಎಲ್ಲರೂ ಏನು ಮಾಡಬೇಕು? ಆರ್ಭಟಿಸಬೇಕು. 7ನೇ ದಿವಸ ಅವ್ರು ಸುತ್ತುವಾಗ 7 ಸಾರಿ ಭಾಳ ದಣಿದಿರಬೇಕು, ಆಯಾಸ. ಆ ರೀತಿಯಾಗಿ ಮಾಡಿದಾಗ ಗೋಡೆ ತಾನಾಗಿ ಬೀಳ್ತದೆ ಅಂತ ದೇವರು ಹೇಳಿದರು. ಅದೇ ರೀತಿಯಾಗಿ ನೂನನ ಮಗನಾದ ಯೆಹೋಶುವನು ಯಾಜಕರನ್ನು ಕರೆದು ದೇವರು ಹೇಳಿದ ಹಾಗೆ ಒಡಂಬಡಿಕೆ ಮಂಜೂಷವನ್ನು ಹೊತ್ಕೊಂಡು 7 ಮಂದಿ ಯಾಜಕರನ್ನು ಕರ್ಕೊಂಡು ಹೋಗಿ ಯೆಹೋವನ ಒಡಂಬಡಿಕೆಯನ್ನು ತೆಗೆದುಕೊಂಡು ಕೊಂಬುಗಳನ್ನು ಊದುತ್ತಲೇ ಅವರು ಕೊಂಬುಗಳನ್ನು ಊದುತ್ತಾ ಹೋಗುತ್ತಿದ್ದರು. ಯೆಹೋಶುವನು ಜನರಿಗೆ, ಈಗ 7ನೇ ದಿವಸ ನೀವು ಆರ್ಭಟಿಸಿರಿ ಎಂಬುದಾಗಿ ಹೇಳಿದಾಗ 7ನೇ ದಿವಸ 7 ಸಾರಿ ಸುತ್ತಿದ ಮೇಲೆ ಆ ಸಂದರ್ಭದಲ್ಲಿ ಒಂದು ಮಾತು, ನಿಮ್ಮ ಧ್ವನಿಯೂ ಕೇಳಿಸದಿರಲಿ. ಈಗ ಆರ್ಭಟಿಸಬಾರ್ದು, ಆದರೆ ಆವಾಗ ಆರ್ಭಟಿಸ್ಬೇಕಂತ ಹೇಳಿದಾಗ ಆರ್ಭಟಿಸೋದು ಈಸಿ. ಆದರೆ ಆರ್ಭಟಿಸದೆ ಸುಮ್ಮನೆ ಇರುವಾಗ ನಿಮ್ಮ ಬಾಯಿಂದ ಒಂದು ಮಾತಾದರೂ ಹೊರಡದಿರಲಿ ಅಂತ 10ನೇ ವಚನದಲ್ಲಿ ಭಾಳ ಸ್ಟ್ರಿಕ್ಟ್. ಆದರೆ ನಾನು ಹೇಳುವ ದಿವಸದಲ್ಲಿ ಮಾತ್ರ ನೀವು ಆರ್ಭಟಿಸಬೇಕು ಅಂತ ಹೇಳಿದಾಗ ಅವರು ಆ ರೀತಿಯಾಗಿದ್ದರು. ಭಾಳ ಶಿಸ್ತು ಬೇಕಾಗಿತ್ತು. ಅದೇ ರೀತಿಯಾಗಿ ಅವರು ಸುತ್ತಿದರು. ಆ ದಿವಸದಲ್ಲಿ 7ನೇ ದಿವಸ ಅವರು ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಮತ್ತು ಯೆಹೋಶುವನ ಜನರಿಗೆ ಆರ್ಭಟಿಸಿರಿ ಅಂತ 16ನೇ ವಚನದಲ್ಲಿ ಹೇಳಲು, ಯೆಹೋವನು ನಿಮಗೆ
ಈ ಪಟ್ಟಣವನ್ನು ಕೊಟ್ಟಿದ್ದಾನೆ. ದೇವರು ಯಾವ ರೀತಿಯಾಗಿ 6ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳಿದಂಥ ಅದೇ ವಿಶ್ವಾಸದ ಮಾತನ್ನು ಯೆಹೋಶುವನು ಈಗ ಜನರಿಗೂ ಕೂಡ ಅದೇ ಮಾತನ್ನು ಕೊಟ್ಟಿದ್ದಾನೆ ಎಂಬುದಾಗಿ 6:16 ಆತನು ಹೇಳ್ತಾನೆ. ಹೇಳಿದಾಗ ಯೆಹೋಶುವನು ಅವನಿಗೆ ಮರೆಯದೆ ಅಂಥ ಒಂದು ಆರ್ಭಾಟದಲ್ಲಿ, ಅಂಥ ಒಂದು ಶಬ್ದದಲ್ಲಿ, ಅಂಥ ಒಂದು 7 ಜನ ಯಾಜಕರು ಧ್ವನಿಸುವಾಗ, ಊದುವಾಗ, ಲಕ್ಷಾಂತರ ಜನರು ಆ ರೀತಿಯಾಗಿ ಆರ್ಭಟಿಸುವಾಗ ಯೆಹೋಶುವನ ಮನಸ್ಸು ರಾಹಾಬಳ ಬಗ್ಗೆ, ಅವಳ ಸಂಗಡ ಮನೆಯಲ್ಲಿದ್ದವರ ಎಲ್ಲರ ಬಗ್ಗೆ ಯೋಚನೆ ಬರ್ತದೆ. ಆದ ಕಾರಣ ಯೆಹೋಶುವನ ದೂತರನ್ನು ಕಳಿಸ್ಬಿಟ್ಟು ಹೋಗಿ ಅವರನ್ನು ಕರ್ಕೊಂಡು ಬಾ ಅಂತ ಹೇಳಬೇಕಂತ ಅವನು ಯೋಚನೆ ಮಾಡುವಾಗ 7ನೇ ದಿವಸ ಆ ಗೋಡೆ ತಾನೇ ಬಿದ್ದು ಹೋಯಿತು. 20ನೇ ವಚನ. ಅನಂತರ ಯೆಹೋಶುವನು ದೇಶವನ್ನು ಸಂಚರಿಸಿ ನೋಡಿದ್ದ ಆ ಇಬ್ಬರಿದ್ದರಲ್ಲ ಗೂಢಚಾರರು, ಅವರನ್ನು ಕರೆದು, ನೀವು ಹೋಗಿ ರಾಹಾಬಳ ಮನೆಗೆ ಹೋಗಿಬಿಟ್ಟು ಅವಳಿಗೆ ನೀವು ಪ್ರಮಾಣ ಮಾಡಿದ ಹಾಗೆ ಅವಳಿಗಿರುವುದೆಲ್ಲವನ್ನು ಹೊರಗೆ ತೆಗೆದುಕೊಂಡು ಬನ್ನಿರಿ ಅಂತ ಹೇಳಿದಾಗ ಯವನಸ್ಥರು ಹೋಗಿ ರಾಹಾಬಳನ್ನು, ಅವಳ ತಂದೆ ತಾಯಿಗಳನ್ನು, ಸಹೋದರರನ್ನು, ಅವಳಿಗಿರುವುದೆಲ್ಲವನ್ನು, ಅವಳ ಗೋತ್ರದ ಎಲ್ಲ ಜನರನ್ನು ಅವರಿಗೂ ಒಂದು ಅವಕಾಶ, ಆಶೀರ್ವಾದ. ನೋಡ್ರಿ 23ನೇ ವಚನ 6ನೇ ಅಧ್ಯಾಯ. ಇಸ್ರಾಯೇಲ್ರ ಎಲ್ಲ ಜನರನ್ನು ತಂದು ಇಸ್ರಾಯೇಲ್ರ ಪಾಳೆಯದ ಹೊರಗೆ ಇಟ್ಟರು. ಹೌದು, ಆಶ್ಚರ್ಯ. ಮತ್ತು ರಾಹಾಬಳಿಗೆ ಭಾಳ ಖುಷಿಯಾಗಿರಬೇಕು. ರಾಹಾಬಳಂದರೆ ಗರ್ವ, ಅಹಂಕಾರ. ಆದರೂ ಕೂಡ ದೇವರ ಕೃಪೆ ಆಕೆಗೆ ಲಭ್ಯವಾಯಿತು. ಯೆಹೋವನು ಯೆಹೋಶುವನ ಸಂಗಡವಿದ್ದುದರಿಂದ ಅವನು ದೇಶದಲ್ಲೆಲ್ಲ ಕೀರ್ತಿಗೊಂಡನು. ದೇವರ ಆಶೀರ್ವಾದ ಆಕೆಗೂ ಆಕೆಯ ಕುಟುಂಬಕ್ಕೂ ಲಭ್ಯವಾಯಿತು. ಆಶ್ಚರ್ಯ ಅಲ್ವೇ? ಹೌದು. ಯೆಹೋಶುವನ ಗ್ರಂಥ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗೆ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. Chapter 6. Now Jericho was straitly shut up because of the children of Israel. None went out, and none came in. And the Lord said unto Joshua, See, I have given unto thine hand Jericho, and the king thereof, and the mighty men of valor. And ye shall compass the city, all ye men of war, and go round about the city once. Thus shalt thou do 6 days. And 7 priests shall bear before the ark 7 trumpets of ram's horns. And the 7th day ye shall compass the city 7 times, and the priests shall blow with the trumpets. And it shall come to pass that when they make a long blast with the ram's horn, and when ye hear the sound of the trumpet, all the people shall shout with a great shout, and the wall of the city shall fall down flat, and the people shall ascend up every man straight before him. And Joshua the son of Nun called the priests, and said unto them, Take up the ark of the covenant, and let 7 priests bear 7 trumpets of ram's horns before the ark of the Lord. And he said unto the people, Pass on, and compass the city, and let him that is armed pass on before the ark of the Lord. And it came to pass, when Joshua had spoken unto the people, that the 7 priests bearing the 7 trumpets of ram's horns passed on before the Lord, and blew with the trumpets, and the ark of the covenant of the Lord followed them. And the armed men went before the priests that blew with the trumpets, and the rearward came after the ark, the priests going on and blowing with the trumpets. And Joshua had commanded the people, saying, Ye shall not shout, nor make any noise with your voice, neither shall any word proceed out of your mouth, until the day I bid you shout. Then shall ye shout. So the ark of the Lord compassed the city, going about it once, and they came into the camp and lodged in the camp. And Joshua rose early in the morning, and the priests took up the ark of the Lord. And 7 priests bearing 7 trumpets of ram's horns before the ark of the Lord went on continually, and blew with the trumpets. And the armed men went before them. But the rearward came after the ark of the Lord, the priests going on and blowing with the trumpets.
And the second day they compassed the city once, and returned into the camp. So they did 6 days. And it came to pass on the 7th day that they rose early about the dawning of the day, and compassed the city after the same manner 7 times. Only on that day they compassed the city 7 times. And it came to pass at the 7th time, when the priest blew with the trumpets, Joshua said unto the people, Shout, for the Lord hath given you the city. And the city shall be accursed, even it, and all that are therein, to the Lord. Only Rahab the harlot shall live, she and all that are with her in the house, because she hid the messengers that we sent. And ye in any wise keep yourselves from the accursed thing, lest ye make yourselves accursed, when ye take of the accursed thing, and make the camp of Israel a curse, and trouble it. But all the silver and gold and vessels of brass and iron are consecrated unto the Lord, they shall come into the treasury of the Lord. So the people shouted when the priest blew with the trumpets. And it came to pass, when the people heard the sound of the trumpet, and the people shouted with a great shout, that the wall fell down flat, so that the people went up into the city, every man straight before him, and they took the city. And they utterly destroyed all that was in the city, both man and woman, young and old, and ox and sheep and ass, with the edge of the sword. But Joshua had said unto the 2 men that had spied out the country, Go into the harlot's house, and bring out thence the woman, and all that she hath, as ye swear unto her. And the young men that were spies went in, and brought out Rahab, and her father, and her mother, and her brethren, and all that she had. And they brought out all her kindred, and left them without the camp of Israel. And they burnt the city with fire, and all that was therein. Only the silver and the gold and the vessels of brass and of iron they put into the treasury of the house of the Lord. And Joshua saved Rahab the harlot alive, and her father's household, and all that she had. And she dwelleth in Israel even unto this day, because she hid the messengers which Joshua sent to spy out Jericho. And Joshua adjured them at that time, saying, Cursed be the man before the Lord that riseth up and buildeth this city Jericho. He shall lay the foundation thereof in his firstborn, and in his youngest son shall he set up the gates of it. So the Lord was with Joshua, and his fame was noised throughout all the country.